ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪ್ರೊಫೈಲ್ನ ಹೆಸರು ಶಶಿಕಲಾ ಅಂತ ಹೇಳ್ಬಿಟ್ಟು. ಇವರಿಗೆ 50 ವರ್ಷ ಆಗಿರುತ್ತೆ. ಓಕೆನಾ, ಕೊಪ್ಪಳದವರು ಇವರು. ಇವರ ಆಸಕ್ತಿ ಬಂದ್ಬಿಟ್ಟು ಯಾವುದ್ರಲ್ಲಿದೆ ಅಂತಂದರೆ, ರುಚಿ ರುಚಿಯಾಗಿ ತಿಂಡಿ ಮಾಡಿ ಬಡಿಸೋದು ಇವರಿಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ಆಸಕ್ತಿ ತುಂಬ ಇದೆ. ಕೆಲಸ ಬಂದ್ಬಿಟ್ಟು ತೋಟ ಇದೆ, ಹಾಗಾಗಿ ಎಲ್ಲೂ ಕೆಲಸಕ್ಕೆ ಹೋಗುವ ಅವಶ್ಯಕತೆ ಇರೋದಿಲ್ಲ. ತೋಟದಲ್ಲಿ ಬೇಕಾದಷ್ಟು ಕೆಲಸ ಇರುತ್ತೆ, ಹಾಗಾಗಿ ತೋಟದಲ್ಲಿ ಕೆಲಸ ಮಾಡಿಕೊಂಡು ಇರ್ತಾರಂತೆ ಸ್ನೇಹಿತರೆ. ಇನ್ನು ಮಕ್ಕಳು ಬಂದ್ಬಿಟ್ಟು ಗಗನ ಹಾಗೂ ರೋಹಿತ್ ಅಂತ ಇಬ್ಬರು ಇದ್ದಾರೆ ಇವರಿಗೆ. ಇನ್ನು ಇಷ್ಟವಾದ ಬಟ್ಟೆ ಬಂದ್ಬಿಟ್ಟು ನೈಟಿ ಮತ್ತು ಲಂಗ ಎರಡೂ ಸಹ ಹಾಕೋತಾರೆ ಇವರು. ಅದೇ ಒಂದು ತುಂಬ ಇಷ್ಟ ಅಂತ ಇವ್ರಿಗೆ. ಬೆಡ್ರೂಮು ಒಂದೇ ಇರೋದು, ಮಕ್ಕಳು ಹಾಗೆ ಗಂಡ ಎಲ್ರಿಗೂ ಒಟ್ಟಿಗೆ ಮಲಗೋದು. ಸಪ್ರೇಟ್ ರೂಮು ಅಂತ ಯಾವುದೂ ಇಲ್ವಂತೆ ಸ್ನೇಹಿತರೆ. ಹಾಗಾಗಿ ತೂತಿಗೆ ಸ್ವಲ್ಪ ಗಂಡ ಊಟ ಹಾಕೋದು ಸ್ವಲ್ಪ ಕಮ್ಮಿನೇ ಇವ್ರಿಗೆ. ಓಕೆನಾ, ಇದಿಷ್ಟು ಶಾರ್ಟಾಗಿ ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಅಭ್ಯಾಸಗಳು ಹೇಗಿರಬೇಕಪ್ಪ ಅಂತಂದರೆ, ನೋಡಿ ಇಲ್ಲಿ ಮೊದಲನೇದಾಗಿ ತಿಳಿಸ್ಕೊಟ್ಟಿರೋಂಥದ್ದು, ಬೆಳಗ್ಗೆ ಎದ್ದ ತಕ್ಷಣ ಕೆಲವರು ಮೊದಲಿಗೆ ದಿಂಗುತ್ತಾರೆ, ಆದರೆ ಅದಕ್ಕಿಂತ ಮುಂಚೆ 1-2 ಸಲ ಚೀಪಿ ಎಬ್ಬರಿಸಬೇಕು, ನಂತರ ಆಮೇಲೆ ದಿಂಗಬೇಕು. ಆಗ ಆದರೆ ಎಷ್ಟೊತ್ತು ಬೇಕಾದರೂ ಮಾಡ್ಬೋದು ಅಂತಕ್ಕಂಥದ್ದು ಹೇಳಿದ್ದಾರೆ. ಯಾಕೆಂದರೆ ಮೊದಲನೇ ಸಲ ಹಾಗೆಲ್ಲ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ದಿನವೆಲ್ಲ ಬಗ್ಗಿ ಕೆಲಸ ಮಾಡುತ್ತಾ ಇರಬೇಕು. ಆಗಾಗ ಬಾತ್ರೂಮ್ ತೊಳೆದು ಸ್ವಚ್ಛವಾಗಿ ಇಡೋದು ಎಲ್ಲವನ್ನು ಮಾಡಬೇಕಂತೆ. ಕೊಳಚೆಯಾಗಿ ಕೆಟ್ಟದಾಗಿ ಗುಬ್ನಾತ ಬರುವ ಹಾಗೆ ಇಟ್ಕೊಳ್ಬಾರ್ದು, ಅದೆಲ್ಲ ಇಷ್ಟ ಆಗಲ್ಲ ಇವರಿಗೆ. ನೀಟ್ನೆಸ್ ಆಗಿರಬೇಕು ಎಲ್ಲವನ್ನು ಅಂತ ಇವರ ಒಂದು ಆಸೆ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕೊನೆಯದಾಗಿ, ಆದರೆ ನೆಕ್ಕೋದು ಬಿಡೋದು ಅವರ ಇಷ್ಟ, ಅದೆಲ್ಲ ಹೇಳೋದಕ್ಕಾಗಲ್ಲ. ಏನು ತೂತ್ಬೇಕಾರ ನೆಕ್ಬೋದು ಅಂತ, ಇಲ್ಲಾಂದರೆ ಬಿಡ್ಬೋದು. ಉಪ್ಪಿನಕಾಯಿ ಥರ ಚಪ ಚಪ ಅಂತ ಚಪ್ಪರಿಸ್ಬೋದು. ಏನೇನು ಮಾಡಬೇಕಪ್ಪ ಅಂತಂದರೆ, ನೋಡಿ ಇಲ್ಲಿ ದೇವ್ರ ಬಗ್ಗೆ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು, ದೇವರನ್ನು ತುಂಬ ನಂಬ್ತೀವಿ, ನಿಜ ದೇವರು ಇದ್ದಾನೆ, ಡೈಲಿ ಪೂಜೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ತುಂಬ ನಂಬ್ತಾರೆ ಇವರು ದೇವ್ರನ್ನ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ತೃಪ್ತಿ ಆಗೋವರೆಗೂ ಒಂದು ಒಳ್ಳೆಯ ಸಂಬಂಧ ಸಿಗಬೇಕು ಅಂತ ಬೇಡ್ಕೊಳ್ಬೇಕಂತೆ. ನೆಕ್ಸ್ಟ್, ನಮ್ಮ ಮನೆಯ ದೇವರನ್ನು ವರ್ಷಕ್ಕೆ 1 ಸಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತೀವಿ, ಹಾಗಾಗಿ ಒಳ್ಳೇದಾಗ್ತಾ ಇದೆ ಅಂತ ಇವ್ರಿಗೆ. ದೇವರನ್ನು ಬೇಡಿಕೊಂಡ್ರೆ ಇವತ್ತಲ್ಲ ನಾಳೆ ಖಂಡಿತ ಒಂದು ಒಳ್ಳೆಯ ಸಂಬಂಧ ಸಿಕ್ಕೇ ಸಿಗುತ್ತೆ. ಹಾಗಾಗಿ ದೇವರಲ್ಲಿ ನಂಬಿಕೆ ಇಡಿ, ಪ್ರತಿದಿನ ಪೂಜೆಯನ್ನು ಮಾಡಿ, ಮತ್ತು ದೇವರನ್ನ ಬೇಡ್ಕೊಂಡ್ರೆ ಇವತ್ತಲ್ಲ ನಾಳೆ ಕಷ್ಟಗಳು ಏನೇ ಇದ್ರೂ ಕೂಡ ಪರಿಹರಿಸ್ತಾರೆ ಅಂತಕ್ಕಂಥದ್ದು ಇವರ ಒಂದು ಭರವಸೆ ಆಗಿರುತ್ತೆ.